ಪ್ರೇಕ್ಷಕನಾಗಿ ಹೇಳಬೇಕಂದ್ರೆ ಕನ್ನಡ ಪ್ರೇಕ್ಷಕನಾಗಿ ಫಸ್ಟ್ ಹಾಫು ಎಲ್ಲೋ ಒಂದು ಕಡೆ ಡ್ರ್ಯಾಗ್ ಅಂತ ಹೇಳಿಸಿದ್ರು, ಸೆಕೆಂಡ್ ಹಾಫು ಟೇಕ್ ಆಫ್ ಆಗ್ತದೆ. ಏನೋ ಚಿತ್ರ ಭಾಳ ಸ್ಪೀಡಾಗಿ ಹೋಗುತ್ತೆ. ಆವಾಗ ನಮ್ಮ ಹೀರೋರು ತುಂಬ ಅದು ಚೆನ್ನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ರಘು ಮುಖರ್ಜಿ ಅವರಿಗೆ ಇದು ಒಂದು ಒಳ್ಳೆ ಕಮ್ಬ್ಯಾಕ್. ಆ ಪಾತ್ರ ಪೋಷಣೆ ಇದೆಯಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾವು ವಿಲನಿಸ್ಟ್ ಆಗಿ ಆ ಗೆಟಪ್ ವಿಲನ್ನಾಗಿ ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಒಂದು ಇನ್ಫಾರ್ಮೇಟಿವ್ ಸಿನಿಮಾ. ಹೇಗೆ ಈಗ ನಾವು ಬಿಲ್ ಗೇಟ್ಸ್ ಒಂದು ಕಡೆ ಹೇಳ್ತಾನೆ ಮನಿ ಈಸ್ ಅಲ್ಟಿಮೇಟ್ ಅಂತ, ಆದರೆ ಮನಿ ಈಸ್ ನಾಟ್ ಅಲ್ಟಿಮೇಟ್, ಹ್ಯುಮ್ಯಾನಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅನ್ನೋದನ್ನು ಭಾಳ ಅದ್ಭುತವಾಗಿ ತೆರೆ ಮೇಲೆ ದಿನಕರ ತರುವಂತಹ ಪ್ರಯತ್ನ ಮಾಡಿದ್ದಾರೆ. ಭಾಳ ದಿನಗಳ ನಂತರ ದಿನಕರ್ ಅವ್ರಿಗೆ ಒಂದು ಒಳ್ಳೆಯ ಕಂಬ್ಯಾಕು. ಒಳ್ಳೆಯದಾಗಲಿ. ಕನ್ನಡ ಪ್ರೇಕ್ಷಕರು ದಯವಿಟ್ಟು ಚಿತ್ರರಂಗ ಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದ. ಏನು ಸರ್ ಲ್ಯಾಗ್ ಅಂದರೆ ಫಸ್ಟ್ ಆಫ್ ನನಗೆ ಎಲ್ಲ ಫಸ್ಟೆಲ್ಲ ವೈಯಕ್ತಿಕವಾಗಿ ನಾನು ಹೊಗಳಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಅನಿಸು ಫಸ್ಟ್ ಆಫ್ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ನಮ್ಮ ಭಾವನೆ. ಹಾಗೆ ಅಂದ್ಕೊಳ್ತಾ ಇದ್ದಾಗ ಸೆಕೆಂಡ್ ಹಾಫ್ ಭಾಳ ಅದ್ಭುತವಾಗಿ ಮಾಡ್ಬೋದು, ಟೇಕ್ ಆಫ್ ಆಗ್ತದೆ. ಆಮೇಲೆ ಈ ಕಾರ್ಪೊರೇಟ್ ಕಂಪ್ನಿಗಳು ಹೇಗೆ ನಮ್ಮ ಜನರಿಗೆ ಮಣ್ಣೆರಚ್ತಾರೆ, ಅವ್ರ ಪ್ರಾಡಕ್ಟ್ಗಳನ್ನ ನಂಬಿ ಜನ ತೊಗೊಳ್ತಾರಲ್ಲ, ಅದು ತಪ್ಪು ಅನ್ನೋದನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಮೆಸೇಜ್ ಅದೇ ವೆರಿ ಗುಡ್ ಇಂಪಾರ್ಟೆಂಟ್ ಮೆಸೇಜ್. ಈಗ ಆರ್ಗ್ಯಾನಿಕ್ಕು ನೀವು ಸಾವಯವ ಈಗ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಕೆಲವು ಇಷ್ಟು ಪರ್ಸೆಂಟೇಜ್ ಪ್ರಿಸರ್ವೇಟಿವ್ ಇರಬೇಕು ಅಂತ ಹೇಳ್ತಾರೆ. ಆ ಪ್ರಿಸರ್ವೇಟಿವ್ ಇಷ್ಟು ಇರಬೇಕಾದ್ರೆ ಆ ಕೆಮಿಕಲ್ ಇರುತ್ತೆ, ಆದರೆ ಆ ಕೆಮಿಕಲ್ನ ಉಪಯೋಗಿಸಿ ಆರ್ಗ್ಯಾನಿಕ್ಕನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ಸಂದೇಶ ಇದೆಯಲ್ಲ, ಅದು ಒಂದು ಒಳ್ಳೆಯ ಪ್ರಯತ್ನ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸಿನಿಮಾದಲ್ಲಿ ಏನಿವತ್ತು ಜನ್ರೇಷನಲ್ಲಿ ಫುಡ್ಡಿಂದ ಏನೇನು ತೊಂದರೆಗಳಾಗ್ತಾ ಇದೆ, ಸಣ್ಣ ಮಕ್ಕಳು ಬೇಗ ಮೆಚೂರ್ಡ್ ಆಗೋವಂಥದ್ದು, ಹಾರ್ಟ್ ಅಟ್ಯಾಕ್ ಆಗೋವಂಥದ್ದು, BP ಶುಗರ್ ಏನಿಂದ ಬರ್ತಾ ಇದ್ದಾರೆ. ಎಲ್ಲ ಫುಡ್ ಕಂಪ್ನಿಗಳು ದುಡ್ಡು ಮಾಡೋ ಉದ್ದೇಶದಿಂದ ನಿಂತ್ಕೊಂಡು ಇವತ್ತು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಎಲ್ಲ ಮುಖ್ಯ, ಜನಗಳ ಆರೋಗ್ಯ ಮುಖ್ಯ. ಫುಡ್ ಕಂಪ್ನಿಗಳು ಇದನ್ನು ಯಾವಾಗ ಯಜಮಾನ ಫಿಲಮಲ್ಲಿ ಬಾಸು ಗಾಣದ ಎಣ್ಣೆಯಿಂದ ಯಾವ ಥರ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಿಂದ ಏನು ಒಳ್ಳೆಯ ಒಂದು ಸಂದೇಶ ಕೊಟ್ಟರು. ಕಾಟೇರದಲ್ಲೆಲ್ಲ ಯಾವ ಥರ ಒಂದು ಒಳ್ಳೆಯ ಸಂದೇಶ ಕೊಟ್ಟರು. ಆ ಥರ ಫುಡ್ ಬಗ್ಗೆ ಫುಡ್ ಕಂಪ್ನಿಗಳಿಗೆ ಒಂದು ಒಳ್ಳೆಯ ಸಂದೇಶ ಇಟ್ಕೊಂಡು ದಿನಕರ್ಸೋ ಒಂದು ಒಳ್ಳೆ ಕತೆ ಹೆಣೆದು ಒಂದು ಸೆಂಟಿಮೆಂಟ್ ಆಗಲಿ, ಲವ್ ಆಗಲಿ, ಎಮೋಷ್ನಲ್ಲು, ಫೈಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ವಿರಾಟ್ ಅವರು, ಸಂಜನಾ ಅವರು ಎಲ್ಲ ತಾರಾಗಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದಲ್ಲದೇನೆ ಡಿ ಬಾಸ್ ಅಭಿಮಾನಿಗಳಾಗಿ ನಾವು ಡಿ ಬಾಸ್ ಫ್ಯಾಮಿಲಿಗೆ ಡಿ ಬಾಸ್ ಮಾಡೋವಂಥ ಎಲ್ಲ ಒಳ್ಳೆಯ ಕಾರ್ಯಗಳು ಯಾವಾಗಲೂ ನಾವು ಸಪೋರ್ಟಿವ್ ಆಗಿರ್ತೀವಿ. ಹಾಗೇ ಏನೊಂದು ನಿಮ್ಮ ಮೀಡಿಯಾಗಳ ಮುಖಾಂತರ ಒಂದು ಸಂದೇಶ ನೇರವಾಗಿ ಹೇಳ್ತೀನಿ. ನಾನು BTV ಅವರು ನಿನ್ನೆ ಒಂದು ನ್ಯೂಸ್ ನೋಡಿದೆ. ಇದನ್ನು ಯಶ್ಗೋಸ್ಕರ ಟ್ಯಾಂಕ್ ಕೊಡೋದಕ್ಕೆ ವಿರಾಟ್ ಅವ್ರನ್ನ ಇಟ್ಕೊಂಡು ಯಶ್ ಅವ್ರಿಗೆ ಟಾರ್ಗೆಟ್ ಮಾಡೋದಕ್ಕೆ ಸಿನಿಮಾ ಮಾಡಿದ್ದಾರೆ ಅಂತ ಸುಳ್ಳು ಸಂದೇಶ ಕೊಡ್ತಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಸಪೋರ್ಟ್ ಮಾಡಿ. ಯಾವುದ್ಯಾವುದೋ ಫ್ಯಾನ್ ವಾರ್ಗೆ ಈ ಮೀಡಿಯಾ ನೋಡಿರಿ, ಈ ಥರ ಸುಮ್ಮನೆ ನೀವು ಮೀಡಿಯಾದವರನ್ನೇ ಇದು ಮಾಡೋದು, ಅವ್ರನ್ನ ತಂದಿಟ್ಟು ಇವ್ರ ಮೇಲೆ ಇಡೋದು, ಇವ್ರನ್ನ ತಂದಿಟ್ಟು ಅವರೆಲ್ಲೂ ಹೇಳಿಲ್ಲ. ಯಾವ್ದಾದ್ರು ಇಷ್ಟು ದಿನ ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಷ್ಟಕ್ಕೋಸ್ಕರ ನಾವು ಈ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ ಯಾರು ಎಲ್ಲೂ ಹೇಳಿಲ್ಲ. ದಿನಕರ್ ಅವರಾಗಲಿ, ಜಯಣ್ಣ ಅವರಾಗಲಿ, ಯಾವ ಹೀರೋ ಆಗಲಿ, ಅದ್ರ ಹೊರಗಡೆ ಇರೋ ಯಾವ ಆ್ಯಕ್ಟ್ರುಗಳಾಗಲಿ ಯಾವುದೂ ಮಾಡಿಲ್ಲ. ಸುಮ್ಮನೆ ಯಾವುದೆಂತೋ ಒಂದು ವಿಷಯಗಳನ್ನ ತಂದಿಟ್ಬಿಟ್ಟು ಸಿನಿಮಾನ ಹಾಳು ಮಾಡೋ ಅಂಥ ಕೆಲಸ ಮಾಡಬೇಡಿ. ಕನ್ನಡ ಸಿನಿಮಾ ಇಲ್ಲಿ ಕನ್ನಡಿಗರು ನಿಮ್ಮ ಚಾನಲ್ ಬೆಳೆಸ್ತಾ ಇರೋದು, ಎಲ್ಲ ನೋಡ್ತಾ ಇರೋದು ನಿಮ್ಮ ಕನ್ನಡ ಇದನ್ನೇ ಆಯ್ತಾ. ಕರ್ನಾಟಕದಲ್ಲಿರೋದು BTV ಚಾನಲ್ಲು. ದಯವಿಟ್ಟು ಇಲ್ಲ ಸಲ್ಲದನ್ನ ಹೇಳೋದನ್ನು ಬಿಟ್ಟು ಕನ್ನಡ ಸಿನಿಮಾ ಬಂದಾಗ ಸಿನಿಮಾ ಚೆನ್ನಾಗಿದ್ದಾಗ ಅದಕ್ಕೆ ಸಪೋರ್ಟ್ ಮಾಡಿ. ಈ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆಗಲಿ ಫ್ಯಾನ್ ವಾರ್ಗಳಾಗೋದನ್ನು ತಂದಿಡೋ ಅಂಥ ಕೆಲಸ ಮಾಡಬೇಡಿ ಅಂತ ನೇರವಾಗಿ ಹೇಳ್ತೀನಿ ನಾವು. ಥ್ಯಾಂಕ್ ಯು.